ಇಲ್ಲಿ ಧರ್ಮನ ಕಾಪಾಡ್ಲಿಕ್ಕೆ ನಿಲ್ಲಿಸ್ತೀನಿ. ನನಗೆ ಇಲ್ಲಿ ಅದೇ ಜಾಗದಲ್ಲಿ ದೈವಾರಾಧನೆ ಅಂಡ್ ಶಿವಾರಾಧನೆ ನಡೆಯುತ್ತೆ. ದೈವಗಳು ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋ. Hello there, it's your Selena. Welcome back. And do you know this place? This is the place close to Chamudi Ghat. Namma Kottigehara, whatever. But ಈ ಪ್ಲೇಸಲ್ಲಿ ನನಗೆ ತುಂಬ ಕಾಲೇಜ್ ಮೆಮೊರೀಸ್ ಇದೆ, ಬಟ್ ಐ ಡೋಂಟ್ ವಾಂಟ್ ಟು ರಿಕಾಲ್ ಇಟ್ ಎನಿವೇ. ಸೊ ನಾವೀಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಟ್ ವಿಲ್ ಬಿ ಎ ಕ್ವಿಕ್ ವಿಸಿಟ್ ಟು ಧರ್ಮಸ್ಥಳ. ಸೊ ನಾನು ರೀಚ್ ಆಗುವಾಗ ನೈಟ್ ಆಗುತ್ತೆ. ಸೊ ಅದರಿಂದಾಗಿ ನನಗೆ ಐ ಕ್ಯಾನ್ ಶೋ ಮಚ್. ಸೊ ಇಟ್ ವಿಲ್ ಬಿ ಎ ವೆರಿ ಶಾರ್ಟ್ ಆ್ಯಂಡ್ ಕ್ವಿಕ್ ವಿಸಿಟ್. ವಿ ಆರ್ ಎಟ್ ಅವರ್ ಡೆಸ್ಟಿನೇಷನ್ ಆ್ಯಂಡ್ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಕತ್ಲಾಗುತ್ತೆ. ಸೊ ಇಲ್ಲಿ ಬಂದಮೇಲೆ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳಿದ್ರೆ ರೂಮ್ ಹುಡುಕುದು. ಎಲ್ಲ ಬಿಲ್ಡಿಂಗಲ್ಲೂ ರೂಮ್ ಫುಲ್ ಅಂತ ಹಾಕಿರ್ತಾರೆ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್. ಸೊ ನಾವು ಬರೋ ಹಿಂದಿನ ದಿವಸ ಇಲ್ಲಿ ಸಾಮೂಹಿಕ ವಿವಾಹ ಆಗಿತ್ತು. ಸೊ ಅದರಿಂದ ನಮಗೂ ಡೌಟ್ ಇತ್ತು ರೂಮ್ ಸಿಗುತ್ತಾ ಇಲ್ವಾ ಅಂತ. ಸೊ ಲೆಟ್ಸ್ ಸಿ ವೆ ವಿ ಕ್ಯಾನ್ ಗೆಟ್ ದಿ ರೂಮ್. Obviously this is my handsome brothers, you know I love them so much. So ನನ್ನ ಬ್ರದರ್ ಉಜಿರಲ್ಲಿ ಸ್ಟಡಿ ಮಾಡೋದು. ಸೊ ಅದರಿಂದಾಗಿ ಹಿ ಹ್ಯಾಸ್ ಲಾಟ್ ಆಫ್ ಫ್ರೆಂಡ್ಸ್ ಹಿಯರ್. ಸೊ ಅವನಿಗೆ ಗೊತ್ತಿದೆ ಸೊ ಎಲ್ಲಿ ಅವೈಲೇಬಲ್ ಇರುತ್ತೆ ರೂಮ್ಸ್ ಅಂತ. ಸೊ ನನ್ನ ಬ್ರದರ್ ಏನು ಹೇಳಿದೆ ಅಂತ ಹೇಳಿದ್ರೆ, ಯೂಶಲಿ ಇಲ್ಲೆಲ್ಲ ರೂಮ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಡೆಡ್ ಎಂಡಲ್ಲಿ ಗಂಗೋತ್ರಿ ನೇತ್ರಾವತಿ ಏನಿದೆಯಾ, ಸೊ ಆ ಬಿಲ್ಡಿಂಗ್ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ರೂಮ್ಸ್ ಅವೈಲೇಬಲ್ ಇರುತ್ತೆ. ಯಾಕಂತ ಹೇಳಿದ್ರೆ ಅದು ಡೆಡ್ ಎಂಡಲ್ಲಿ ಇರೋದ್ರಿಂದ ಅಷ್ಟು ಜನ ಯಾರು ರೀಚ್ ಆಗಿರೋದಿಲ್ಲ. ಸೊ ಅದರಿಂದಾಗಿ ಧರ್ಮಸ್ಥಳಕ್ಕೆ ಲೇಟಾಗಿ ಬಂದವರಿಗೆ ಇಲ್ಲೆಲ್ಲ ರೂಮ್ ಸಿಕ್ಕಿಲ್ಲ ಅಂದರೆ ದಿ ಬೆಸ್ಟ್ ಆಪ್ಷನ್ ಈಸ್ ಅಲ್ಲಿ ಇಲ್ಲಿ ಓಡಾಡಬೇಡಿ, ಸ್ಟ್ರೈಟ್ ಡೆಡ್ ಎಂಡ್ ಇರೋ ಬಿಲ್ಡಿಂಗ್ಸಿಗೆ ಹೋಗಿ. ಅಲ್ಲೂ ರೂಮ್ ಸಿಕ್ಕಿಲ್ಲ ಅಂದರೆ ಇನ್ನೆಲ್ಲೂ ರೂಮ್ ಸಿಗೋದಿಲ್ಲ ಅಂತ. ಸೊ ವಿ ಆರ್ ಜಸ್ಟ್ ಆನ್ ದ ವೇ. ನಮಗೆ ಗಂಗೋತ್ರಿಲಿ ರೂಮ್ ಸಿಕ್ತು. ನಾವು ಫ್ರೆಶ್ ಅಪ್ ಆಗಿ ಎಂಟು ಕಡೆ ದರ್ಶನಕ್ಕಂತ ಆಲ್ರೆಡಿ ಹೊರಗಡೆ ಬಂದ್ವಿ. ಫಾರ್ ಯೋರ್ ಇನ್ಫಾರ್ಮೇಷನ್, ಇಲ್ಲಿ ರೂಮ್ಸ್ ಆಬ್ಸಲ್ಯೂಟ್ಲಿ ಫ್ರೀ. ಪರ್ ಹೆಡ್ 100 ರೂಪೀಸ್ ಥರ ಡೆಪಾಸಿಟ್ ತೊಗೊಳ್ತಾರೆ. ಮಾರ್ನಿಂಗ್ ಚೆಕ್ಔಟ್ ಆದಾಗ ರಿಸಿಪ್ಟ್ ತೋರಿಸಿದ್ರೆ ಆ ಅಮೌಂಟ್ನ ರಿಟರ್ನ್ ಪೇ ಮಾಡ್ತಾರೆ. ಸಪೋಸ್ ಇಲ್ಲಿ ರೂಮ್ ಸಿಕ್ಕಿಲ್ಲ ಅಂತ ಹೇಳಿದ್ರು ನಾಟ್ ಟು ವರಿ, ಬೇಕಾದಷ್ಟು ಪ್ರೈವೇಟ್ ರೂಮ್ಸ್ ಅವೈಲೇಬಲ್ ಇದೆ. ಧರ್ಮಸ್ಥಳ ಅನ್ನೋದು ಇಲ್ಲಿ ಹೇಗಾಯ್ತು ಅಂತ ಹೇಳಿದ್ರೆ, ನಮ್ಮ ದೈವ ಅಣ್ಣಪ್ಪ ಸ್ವಾಮಿ ಒಬ್ಬ ಜೈನ ಕನಸಲ್ಲಿ ಬಂದು ನಾನು ಇಲ್ಲಿ ಧರ್ಮನ ಕಾಪಾಡ್ಲಿಕ್ಕೆ ನಿಲ್ಲಿಸ್ತೀನಿ, ನನಗೆ ಇಲ್ಲಿ ಜಾಗ ಕೊಡು ಅಂತ ಹೇಳ್ತಾರೆ. ಸೊ ಆ ಜೈನ್ ಸೆಕೆಂಡ್ ಥಾಟ್ ಮಾಡದೆ ಅವರಿಗೆ ಅಲ್ಲಿ ದೇವಸ್ಥಾನ ನಿರ್ಮಿಸ್ತಾರೆ. ಆಮೇಲೆ ಅಲ್ಲಿ ಶಿವನ ಸ್ಥಾಪನೆ ಆಗಬೇಕಂತ ಆಗುತ್ತೆ. ಸ್ವತಃ ಅಣ್ಣಪ್ಪ ದೈವ ಮಂಗಳೂರು ಕದ್ರಿಯಿಂದ ಒಂದು ಶಿವಲಿಂಗನ ತಂದು ಇಲ್ಲಿ ನೆಲೆಸ್ತಾರೆ. ಸೊ ಈ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರೆ, ಒಂದೇ ಜಾಗದಲ್ಲಿ ದೈವಾರಾಧನೆ ಆ್ಯಂಡ್ ಶಿವಾರಾಧನೆ ನಡೆಯುತ್ತೆ. ಅಣ್ಣಪ್ಪನ ಮಾತೇನಾಗಿರುತ್ತೆ ಅಂತ ಹೇಳಿದ್ರೆ, ಈ ಜಾಗದಲ್ಲಿ ಯಾವತ್ತು ಧರ್ಮ ಸಾಯಿತೋ ಅವತ್ತು ನಾನು ಈ ಜಾಗನ ಬಿಟ್ಟು ಹೋಗ್ತೇನೆ ಅನ್ನೋದು ಅವ್ರ ವರ್ಡ್ ಆಗಿರುತ್ತೆ. ಆ್ಯಂಡ್ ದಟ್ಸ್ ವಾಟ್ ವಿ ಹರ್ಡ್. ನಮ್ಮ ಕಡೆ ತುಂಬ ಯಕ್ಷಗಾನ ಆಗುತ್ತೆ. ಸೊ ಅದರಲ್ಲಿ ನಾನು ನೋಡಿ ತಿಳ್ಕೊಂಡಿರೋ ಸ್ಟೋರಿ ಇದು. ಆ್ಯಂಡ್ ಆಮೇಲೆ ಜನರು ಈ ಜಾಗನ ಧರ್ಮಸ್ಥಳ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಇದು ಇಷ್ಟೊಂದು ಪವರ್ಫುಲ್ ಅಂತ ಹೇಳಿದ್ರೆ, ಈ ಜಾಗನ ದೈವಗಳು ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋ ನಂಬಿಕೆ ಇದೆ. ಸೊ ಅದರಿಂದಾಗಿ ಇದಷ್ಟು ಪವರ್ಫುಲ್ ಇದೆ. ಸೊ ಹಿಂದೆ ಬೇಕಾದಷ್ಟು ಮಿರಾಕಲ್ ನಡೆದಿದೆ ಈ ದೇವಸ್ಥಾನದಲ್ಲಿ. ಸೊ ಇವಾಗ ತಪ್ಪುಗಳು ನಡೀತಾ ಇದೆ, ಬಿಕಾಸ್ ನಾವು ತುಂಬ ಮಿತಿ ಮೀರಿ ಹೋಗಿರೋ ಜನ್ರೇಷನ್ ಆಗಿದ್ದೀವಿ. ಯಾರೆಲ್ಲ ತಪ್ಪು ಮಾಡ್ತಾರೋ, ತಪ್ಪು ಮಾಡಿ ಬರ್ತಾರೋ ಅವರಿಗೆಲ್ಲ ಖಂಡಿತ ಶಿಕ್ಷೆ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಭಕ್ತಿಯಿಂದ ಬರ್ತಾರೋ ಅವರಿಗೆ ಖಂಡಿತ ನಂಬಿಕೆ ಕೊಡ್ತಾನೆ ಅಂತ ನಾನು ನಂಬ್ತೀನಿ. ಏನೇ ಆದರೂ ಇಲ್ಲಿ ಬರೋ ಭಕ್ತರ ಸಂಖ್ಯೆನೂ ಕಡಿಮೆ ಆಗಿಲ್ಲ, ಭಕ್ತಿನೂ ಕಡಿಮೆ ಆಗಿಲ್ಲ. ಇದಕ್ಕಿಂತ ಮುಂಚೆನೂ ಇದು ಹೀಗೆ ಇರಲಿ. ಇದು ನಮ್ಮ ಹೆಮ್ಮೆಯ ಧರ್ಮಸ್ಥಳ. ಹೋಪ್ ಯು ಲೈಕ್ಡ್ ಮೈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.